ಎಲ್ಲರಿಗೂ ನಮಸ್ಕಾರ. ನಾನು ವಿಷ್ಣುವಿನ ಕೂರ್ಮಾವತಾರದ ಕಥೆಯನ್ನು ನಾನು ಮುಂದುವರ್ಸಕತ್ತೀನಿ. ಈ ಸಮುದ್ರ ಮಂಥನ ಕಾರ್ಯದಲ್ಲಿ 14 ವಸ್ತುಗಳು ಇದ್ದದ್ದು ಉತ್ಪತ್ತಿ ಆಗ್ತವೆ. ಕೊನೆಗೆ ಅಮೃತ ಕಲಶ, ಅದೇ 14ನೆಯ ವಸ್ತು. ಆ ಅಮೃತ ಹೊರಗೆ ಬಂದ ಕೂಡಲೇ ಈ ದಾನವರು, ಈ ದೈತ್ಯರು ಮತ್ತು ಈ ದೇವತೆಗಳು ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ನಮಗೆ ಬೇಕು ಅಂತೇಳಿ. ರಾಕ್ಷಸರಂತಾರ, ನಾವು ಇಲ್ಲಿಯವರೆಗೆ ನೀವೆಲ್ಲ ವಸ್ತುಗಳನ್ನು ತೊಗೊಂಡಿರಿ, ಈಗ ನಾವು ಕೇಳೋದಿಲ್ಲ, ಅಮೃತ ನಮಗೆ ಬೇಕು ಅಂತ ಹೇಳಿ ಅವ್ರು ನಿಂತು ಬಿಡ್ತಾರೆ. ಅವಾಗ ಏನಾಗ್ತೈತಿ ಅಂದ್ರೆ, ಈ ಒಂದು ಕಾದಾಟವನ್ನು ನೋಡಿ ವಿಷ್ಣು ಇದ್ದಾವ ಏನು ಮಾಡ್ತಾನೆ ಅಂದ್ರೆ ಒಂದು ಉಪಾಯವನ್ನು ಅವನು ಹೊಳಿತೈತಿ. ಅವನು ತನ್ನ ಒಂದು ಸುಂದರವಾದಂಥ ಮೋಹಿನಿಯ ವೇಷವನ್ನು ಹಾಕೊತಾನೆ. ಅತಿ ಸುಂದರವಾದಂಥ ಒಂದು ಸ್ತ್ರೀ ವೇಷಧಾರಿಯಾಗಿ ಅವನು ಆ ಅಮೃತ ಕಲಶವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಬರ್ತಾನೆ. ಹಿಡ್ಕೊಂಡು ಬಂದಾಗ ಏನಾಗ್ತೈತಿ ಅಂತಂದ್ರೆ, ಅವಳ ಸೌಂದರ್ಯವನ್ನು ನೋಡಿ ಎಲ್ಲರೂ ಮೋಹಿತರಾಗ್ತಾರೆ. ಈ ರಾಕ್ಷಸರು ಕೂಡ ಅವಳನ್ನು ನೋಡ್ಕೊತ ನಿಲ್ತಾರೆ. ಆ ಮೋಹಿನಿ ಇದ್ದಕ್ಕೆ ಸುತ್ತಲೂ ಒಂದು ಸುಂದರವಾದಂಥ ಹೂದೋಟವನ್ನು ನಿರ್ಮಿಸ್ತಾಳೆ. ಅವಕ್ಕೆ ಹೇಳ್ತಾಳೆ, ನೀವು ಕಚ್ಚಾಡಬೇಡ್ರಿ, ನಾನು ನಿಮ್ಮೆಲ್ಲರಿಗೂ ಅಮೃತವನ್ನು ಸಮನಾಗಿ ಹಂಚುತ್ತೇನೆ. ಒಂದು ಕಡೆ ದೇವತೆಗಳು ಕುಂತ್ಕೊಳ್ರಿ, ಇನ್ನೊಂದು ಕಡೆ ರಾಕ್ಷಸರು ಕುಂತ್ಕೊಳ್ರಿ ಅಂತಂದು ಹೇಳ್ತಾಳೆ. ಅದರಂತೆ ಅವರೆಲ್ಲರನ್ನೂ ಕುಂತ್ಕೊಳ್ತಾರೆ. ಒಂದು ಕಡೆ ದೇವತೆಗಳು, ಒಂದು ಕಡೆ ರಾಕ್ಷಸರು. ಅವಳು ಏನು ಮಾಡ್ತಾ ಅಂದ್ರೆ, ಮೊದಲು ನಾನು ದೇವತೆಗಳಿಗೆ ಅಮೃತವನ್ನು ಹಂಚ್ತೀನಿ, ಆನಂತರ ನಿಮಗೂ ಕೂಡ ಎಲ್ಲರಿಗೂ ಅಮೃತವನ್ನು ನಾನು ನೀಡ್ತೇನೆ ಅಂತ ಹೇಳ್ತಾಳೆ. ಆನಂತರ ದೇವತೆಗಳಿಗೆ ಅಮೃತವನ್ನು ಆಕೆ ನೀಡ್ತಾ ಬರ್ತಾಳೆ. ಆಕೆ ಕೊಟ್ಟಂಗೆ ಆ ಅಮೃತ ಸೇವನೆಯನ್ನು ದೇವತೆಗಳು ಮಾಡ್ತಾರೆ. ಆವಾಗ ಈ ರಾಕ್ಷಸರ ಜೋಡಿ ಇದ್ದಂಥ ಒಬ್ಬ ರಾಹು ಅನ್ನುವಂಥ ಒಬ್ಬ ರಾಕ್ಷಸನಿಗೆ ಸಂಶಯ ಬರ್ತೈತಿ. ಅಮೃತ ಎಲ್ಲ ಅವ್ರಿಗೆ ಹಂಚಿ ಖಾಲಿ ಮಾಡಿಬಿಟ್ರು ಅಂತಂದ್ರೆ ನಾವು ಎಷ್ಟು ಕಷ್ಟಪಟ್ಟೇವಿ, ನಮಗೂ ಅಮೃತ ಬೇಕೇ ಬೇಕು ಅಂಥೇಳಿ ಅವ ಏನು ಮಾಡ್ತಾನಂದ್ರೆ, ದೇವತೆಗಳ ವೇಷದೊಳಗೆ ಅವ್ರ ಜೊತೆ ಹೋಗಿ ಕುಂತ್ಕೊಂತಾನೆ. ಇದನ್ನು ಗೊತ್ತಿರಲಾರದಂಥ ಆ ದೇವಿ ಇದ್ದಕ್ಕೆ ಅವನಿಗೂ ಕೂಡ ಅಮೃತವನ್ನು ನೀಡ್ಬಿಡ್ತಾಳೆ. ಆತ ಅಮೃತ ಸೇವನೆಯನ್ನು ಮಾಡ್ತಾನೆ. ಮಾಡಿದ ಕೂಡ ಅವನ ಬಾಜುಕ ಏನಂತಂದ್ರೆ ಈ ಚಂದ್ರ ಮತ್ತು ಸೂರ್ಯ ಕುಂತಿರ್ತಾರೆ. ಅವರು ಅವಳಿಗೆ ಹೇಳ್ತಾರೆ, ಇವನು ರಾಕ್ಷಸದವನು, ವೇಷಾಂತರವಾಗಿ ಬಂದಾನ ಅಂತೇಳಿ. ಅವಾಗ ಆ ದೇವಿಗೆ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಆ ಸೌಂಟಿನಿಂದ ಅವ್ನು ಜೋರಿಗೆ ಕುತ್ತಿಗೆ ಹೊಡೆದು ಬಿಡ್ತಾಳೆ. ಆ ರುಂಡ ಇದ್ದದ್ದು ಬೇರೆ ಆಗ್ತೈತಿ, ಮುಂಡ ಇದ್ದದ್ದು ಬೇರೆ ಆಗ್ತೈತಿ. ರುಂಡ ಇದ್ದದ್ದು ರಾಹು ಆಗ್ತೈತಿ, ಮುಂಡ ಇದ್ದದ್ದು ಕೇತು ಆಗ್ತೈತಿ. ಆದ್ರೆ ಅವ್ನು ಸಾಯೋದಿಲ್ಲ. ಯಾಕಂತಂದ್ರೆ ಅಮೃತಪಾನವನ್ನು ಮಾಡಿರ್ತಾನೆ. ಹೀಗಾಗಿ ಆವಾಗಲಿಂದ ರಾಹು ಕೇತುಗಳಿಗೆ ಈ ಸೂರ್ಯ ಚಂದ್ರನ ಕಂಡ್ರೆ ಆಗ್ತಿರೋದಿಲ್ಲ. ಅವ್ರು ಬದ್ಧ ವೈರಿಗಳು ಇಬ್ಬರು ಅಂಥೇಳಿ ರಾಹು ಕೇತು ಅವನು ಅವರನ್ನು ವೈರಿಗಳಂತೆ ದ್ವೇಷ ಮಾಡಕ್ಕೆ ಶುರು ಮಾಡ್ತಾನೆ. ಆನಂತರ ಈ ಎಲ್ಲ ಅಮೃತವನ್ನು ದೇವತೆಗಳಿಗೆ ಮಾತ್ರ ಏನಂತಂದ್ರೆ ಅವಳು ಹಂಚ್ತಾಳೆ. ಹಂಚಿದ ಕೂಡಲೇ ಇನ್ನು ಈ ರಾಕ್ಷಸರು ಎಲ್ಲ ಜಗಳ ತೆಗಿತಾರೆಲ್ಲ ಕಾದಾಡಕ್ಕೆ ನಿಲ್ತಾರೆ ಅಂತೇಳಿ ಆವಾಗ ನಾರಾಯಣ ಏನು ಮಾಡ್ತಾನೆ ಅಂದ್ರೆ, ಆ ಒಂದು ಸ್ತ್ರೀ ವೇಷವನ್ನು ಬಿಟ್ಟು, ಮೋಹಕವಾದಂಥ ಸ್ತ್ರೀ ವೇಷವನ್ನು ಬಿಟ್ಟು ಚತುರ್ಭುಜ ದಾರಿಯಾಗಿ ಶಂಖ ಚಕ್ರ ಆನಂತರ ಗದೆ ಪದ್ಮಪಾಣಿಯಾಗಿ ಆ ದೇವತೆಗಳ ಜೊತೆಗೆ ನಿಂತು ಬಿಡ್ತಾನೆ. ಅವ್ರ ರಾಕ್ಷಸರಿಗೆ ಇವರು ಮೋಸವನ್ನು ಮಾಡಿದರು ಅಂತಂದು ಹೇಳಿ ಭಾಳ ಸಿಟ್ಟು ಬರ್ತೈತೆ. ನಮ್ಮ ಉಪಯೋಗವನ್ನು ತಗೊಂಡ್ರು, ನಮ್ಮನ್ನು ಸಾಕಷ್ಟು ಈ ಮಂಥನ ಕಾರ್ಯದೊಳಗೆ ನಾವೇ ಹೆಚ್ಚಿನ ಬಲದಿಂದ ಆ ಕಾರ್ಯವನ್ನು ಮಾಡಿದವ್ರು ನಾವಿದ್ದಲ್ಲೇ ಈ ಮಂಥನ ಕಾರ್ಯ ಆಗೈತಿ. ಎಲ್ಲ ವಸ್ತುಗಳನ್ನು ತಗೊಂಡ್ರು, ಮತ್ತು ಈ ಅಮೃತವನ್ನು ಕೂಡ ಇವರೇ ತಗೊಂಡ್ರು ಅಂಥೇಳಿ ಆ ರಾಕ್ಷಸರಿಗೆ ಭಾಳ ಸಿಟ್ಟು ಬರ್ತೈತಿ. ಸಿಟ್ಟು ಬಂದು ಅವರೆಲ್ಲ ತಮ್ಮ ಸೈನ್ಯವನ್ನು ಕೂಡಿಸ್ತಾರೆ. ಕೂಡಿಸಿದ ಕೂಡಲೇ ಈ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ಇದ್ದದ್ದು ಮತ್ತೆ ಪ್ರಾರಂಭ ಆಕೈತಿ. ಅವಾಗ ದೇವತೆಗಳು ಬಲಿಷ್ಠರಾಗಿರ್ತಾರೆ, ಅಮೃತವನ್ನು ಕುಡಿದು ಬಲಿಷ್ಠರಾಗಿರ್ತಾರೆ, ಅಮರತ್ವವನ್ನು ಪಡೆದವರಾಗಿರ್ತಾರೆ. ಹೀಗಾಗಿ ಅತ್ಯಂತ ಶಕ್ತಿಶಾಲಿಯಿಂದ ಅವರು ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಅನೇಕ ಜನ ಅಸುರರಿದ್ದವರು ಅದರೊಳಗೆ ಸತ್ತು ಹೋಗ್ತಾರೆ. ಮತ್ತೆ ಕೆಲವು ಅಸುರರು ಈ ಹೊಡೆತವನ್ನು ತಾಳಲಾಗದ ಓಡಿ ಹೋಗಿ ಪಾತಾಳವನ್ನು ಸೇರ್ಕೊತಾರೆ. ಸೇರಿಕೊಂಡು ಕೂಡಲೇನ ಅವಾಗ ಏನಂತಂದ್ರೆ, ಈ ವಿಷ್ಣು ಇದ್ದಾವ ಇಂದ್ರನಿಗೆ ಹೇಳ್ತಾನ, ಇನ್ನು ನೀ ಯಾವ ತಪ್ಪನ್ನು ಮಾಡದೆ
ಜಾಗರೂಕನಾಗಿರು, ಈ ದೇವತೆಗಳನ್ನು ಕರೆದುಕೊಂಡು ನೀನು ಹೋಗು, ದೇವಲೋಕಕ್ಕೆ ಹೋಗಿ ದೇವಲೋಕವನ್ನು ನೀನು ದಕ್ಷತೆಯಿಂದ ಆಳು ಅಂತಂದು ಹೇಳಿ ಅವನಿಗೆ ಹೇಳ್ತಾನೆ. ಆಗ ಇಂದ್ರ ತನ್ನ ವಸ್ತುಗಳನ್ನು ಅಂದ್ರೆ ಐರಾವತವನ್ನು ಪಡೆದಿರ್ತಾನೆ, ಉಚ್ಚೈಸಿರೋ ವಸ್ತುವನ್ನು ಪಡೆದಿರ್ತಾನೆ, ಇವೆಲ್ಲೆಲ್ಲ ಏನೇನು ಪಡೆದಿರ್ತಾನ ಅವೆಲ್ಲವುಗಳನ್ನು ತನ್ನ ದೇವಲೋಕಕ್ಕೆ ತೆಗೆದುಕೊಂಡು ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ. ಆ ನಂತರ ಮತ್ತೆ ಈ ದೇವತೆಗಳಿದ್ದವರೆಲ್ಲರೂ ಸಂತುಷ್ಟರಾಗ್ತಾರೆ, ಅಮರತ್ವವನ್ನು ಪಡಿತಾರೆ, ಶಕ್ತಿಶಾಲಿಗಳಾಗ್ತಾರೆ. ಹೀಗಾಗಿ ಮತ್ತೆ ಈ ಭೂಮಿಯ ಮೇಲೆ, ಭೂಮಂಡಲದ ಮೇಲೆ ಎಲ್ಲ ಯಜ್ಞ ಯಾಗಾದಿಗಳು ಎಲ್ಲ ನಡೆಯೋದಕ್ಕೆ ಪ್ರಾರಂಭ ಮಾಡ್ತಾವೆ. ಯಜ್ಞ ಯಾಗಾದಿಗಳು, ವೇದಗಳು ಎಲ್ಲನೂ ಪ್ರಾರಂಭ ಆಗ್ತಾವೆ. ಹೀಗಾಗಿ ಕಾಲಕ್ಕೆ ಮಳೆಯಾಗಿ ದೇಶ ಸುಭಿಕ್ಷವಾಗಿರ್ತೈತಿ. ಇನ್ನು ಈ ಕಾರ್ಯದೊಳಗೆ ಏನಾಗಿರ್ತೈತಿ ಅಂದ್ರೆ, ಶಿವ ಹಾಲಾಹಲವನ್ನು ಏನು ಕುಡಿತಾನಲ್ಲ, ಹಾಲಾಹಲವನ್ನು ಕುಡಿದಾಗ ಅದರಿಂದ ಕೆಲವು ಬಿಂದುಗಳು ನೆಲದ ಮೇಲೆ ಬೀಳ್ತಾವಂತ. ಅವನ್ನ ಸೇವನೆ ಮಾಡಿದಂಥವು ಏನಂತಾರೆ ವಿಷಜಂತುಗಳಾಗಿ ಭೂಮಿಯ ಮೇಲೆ ಉಳಿತಾವು. ಕೆಲವು ಹಾವುಗಳು, ಚೇಳುಗಳು, ಕೆಲವೊಂದು ಸಸ್ಯಗಳು, ಕೆಲವೊಂದು ಕ್ರೂರ ಮೃಗಗಳು, ವಿಷಜಂತುಗಳು ಇದ್ದದ್ದು ಅದರ ಪ್ರಭಾವದಿಂದ ವಿಷಜಂತುಗಳಾಗಿ ಈ ಭೂಮಿಯ ಮೇಲೆ ಅವು ಉಳಿತಾವೆ. ಅಂದರೆ ಈ ಕಾರ್ಯದಲ್ಲಿ ವಾಸುಕಿಯನ್ನು ಬಳಸಿರ್ತಾನಲ್ಲ, ಶಿವ ಇದ್ದವ ವಾಸುಕಿಗೆ ಭಾಳ ತ್ರಾಸಾಗ್ತಾ ಇರ್ತೈತಿ. ಯಾಕಂದ್ರೆ ಆ ಮಂದಾರ ಪರ್ವತಕ್ಕೆ ಸುತ್ತಿರ್ತಾರ, ಒಂದು ಕಡೆ ಅವ್ರು ಎಳಿತಿರ್ತಾರ, ಒಂದು ಕಡೆ ಇವ್ರು ಎಳಿತಿರ್ತಾರ. ಅವನ ಮೈಯ ಚರ್ಮ ಎಲ್ಲ ಏನಂತಂದ್ರೆ ಪೂರ್ತಿಯಾಗಿ ತೆರೆದು ಹೋಗಿಬಿಟ್ಟಿರ್ತೈತಿ. ಭಾಳ ಅವನಿಗೆ ಹಿಂಸೆಯನ್ನು ಅನುಭವಿಸ್ತಾ ಇರ್ತಾನೆ. ಆದರೂ ಈ ಪರಮೇಶ್ವರ ಹೇಳಿರ್ತಾನೆ, ಈ ಕಾರ್ಯದಲ್ಲಿ ನೀ ಸಹಕಾರವನ್ನು ಮಾಡಬೇಕು ಅಂತ ಹೇಳ್ತಾನೆ. ಹೀಗಾಗಿ ವಾಸುಕಿ ತನಗಾದಂಥ ಎಲ್ಲ ನೋವನ್ನು ತಡ್ಕೊಂಡು ಹಿಡ್ಕೊಂಡಿರ್ತಾನೆ. ಆವಾಗ ಎಲ್ಲ ಕಾರ್ಯ ಮುಗಿದ ಮೇಲೆ ವಾಸುಕಿ ಹೋಗ್ತಾನೆ ಶಿವನ ಕಡೆಗೆ. ಆವಾಗ ಶಿವನಿಗೆ ಭಾಳ ಕೆಟ್ಟ ಅನಿಸ್ತೈತಿ. ದೇವತೆಗಳು ತಮ್ಮ ಸ್ವಾರ್ಥಕ್ಕಾಗಿ ನಿನ್ನ ಬಳಸ್ಕೊಂಡ್ರು, ರಾಕ್ಷಸರು ನಿನ್ನ ಸ್ವಾರ್ಥಕ್ಕಾಗಿ ತಮ್ಮನ್ನು ಬಳಸ್ಕೊಂಡ್ರು. ನಿನ್ನ ಒಂದು ಬಲಿದಾನ, ನಿನ್ನ ಬಲಿದಾನದಿಂದನೇ ಇದೆಲ್ಲ ಸಾಧ್ಯ ಆಯ್ತು. ದೇವತೆಗಳು ಪುನಃ ಶಕ್ತಿಯನ್ನು ಪಡೆದುಕೊಂಡ್ರು. ಅವರು ಮತ್ತೆ ಚೇತರಿಸಿಕೊಳ್ಳೋದಕ್ಕೆ ನೀನೇ ಕಾರಣ, ಇನ್ನೇನೂ ಇಲ್ಲ. ನೀನು ನನ್ನ ಕೊರಳಿನೊಳಗನ ಇದ್ದು ನನ್ನ ಜೊತೆಗೆ ಸದಾಕಾಲ ನೀ ಇರುವಂಥವನಾಗು ಅಂತಂದು ಹೇಳಿ ಶಿವ ಅವನಿಗೆ ವರವನ್ನು ಕೊಡ್ತಾನೆ. ತನ್ನ ಕೊರಳಿನೊಳಗೆ ಸುತ್ತಕೊಳ್ತಾನೆ ಅವನ್ನ. ಹೀಗಾಗಿ ಆತ ನಾಗಭೂಷಣ ಅಂತಂದು ಅನ್ನಿಸ್ಕೊಳ್ತಾನೆ. ಆಮೇಲೆ ಶಿವ ಹೇಳ್ತಾನೆ, ನನ್ನನ್ನು ಏನು ಪೂಜೆ ಮಾಡ್ತಾರಲ್ಲ ದೇವರು, ನನ್ನೊಂದಿಗೆ ನಿನ್ನ ಪೂಜೆಯೂ ಕೂಡ ನಡೀತೈತಿ. ಇನ್ನು ಮೇಲೆ ನಿನ್ನ ತ್ಯಾಗ ಬಲಿದಾನ ನಾ ಇರೋವರೆಗೂ ಎಲ್ಲ ಜನರು ನೆನೆಸಿಕೊಳ್ಳೋಂಗ ನಿನ್ನ ಪೂಜೆಯನ್ನು ಮಾಡಲಿ ಅಂತಂದು ಹೇಳಿ ಅವನು ಶಿವ ಆ ಹಾವಿಗೆ, ಸರ್ಪಕ್ಕೆ ಒಂದು ವರವನ್ನು ಕೊಡ್ತಾನೆ. ಇಲ್ಲಿಗೆ ಈ ಒಂದು ಕೂರ್ಮಾವತಾರ ಇದ್ದದ್ದು ಮುಗಿತೈತಿ. ಮುಂದಿನ ಕತೆ ವರಾಹ ಅವತಾರವನ್ನು ಮುಂದಿನ ವಿಡಿಯೋದೊಳಗೆ ಹೇಳ್ತೀನಿ.